ಡೆಲ್ಲಿ ವಾಟ್ ಅ ಕಂಬ್ಯಾಕ್. ನಾವು ಡೆಲ್ಲಿ ಎಲ್ಲಿ 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 ಅಂತ ಕೇಳ್ತಿದ್ದೆವು. ಅಂತೂ ಇಂತೂ ಎರಡು ಹೋಪ್ಲೆಸ್ ಡಿಫೀಟ್ ನಂತರ ಡೆಲ್ಲಿ ಈಸ್ ಬ್ಯಾಕ್. ಈಗ ಡೆಲ್ಲಿ ನಮ್ಗೆ ಹೇಳ್ತಾ ಉಂಟು, ಅಣ್ಣ ನಾನು ಇಲ್ಲಿ ಅಂತ. ನಮಸ್ಕಾರ ಎಲ್ರಿಗೂ, ಸತ್ಯ ಮಾತಾಡ್ತಿರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ರಾಜಸ್ಥಾನ್ 225 ರನ್ ಹೊಡೆದು ಕೂಡ ಡಿಫೆಂಡ್ ಮಾಡಲಿಕ್ಕಾಗಲಿಲ್ಲ. ಯಾಕೆಂತಂದರೆ ಮ್ಯಾಚ್ ಆಗ್ತಿದ್ದು ರಾಜಸ್ಥಾನಲ್ಲಿ, ಚೇಸಿಂಗ್ ಗ್ರೌಂಡು, ಅಲ್ಲಿ ರೆಕಾರ್ಡ್ ಒಳ್ಳೆ ಉಂಟು ಚೇಸಿಂಗ್. ಹಾಗಾದರೆ ಟಾಸ್ ವಿನ್ ಆದದ್ದು ಡೆಲ್ಲಿಯಾ? ಅಲ್ಲ, ರಾಜಸ್ಥಾನೇ ಟಾಸ್ ವಿನ್ ಆದದ್ದು. ಚೇಸಿಂಗ್ ತೆಗೆದುಕೊಳ್ಬಹುದಿತ್ತು. ಯಾಕೆ ಅವರು ಫಸ್ಟ್ ಬ್ಯಾಟಿಂಗ್ ಮಾಡ್ತೇನೆ ಹೇಳಿದ್ರು ನನಗೆ ಅರ್ಥ ಆಗಲಿಲ್ಲ. ಬಟ್ ಸ್ಟಿಲ್ 225 ರನ್ ಹೊಡೆದ್ರು, ಸೂಪರಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಜೈಸ್ವಾಲ್ ಮತ್ತು ವೈಭವ್ ಸೂರ್ಯವಂಶಿ ಅವರು ಆಡಿದಲ್ಲ, ಅವರ ಹೊರತಾಗಿಯೂ ಇವರ ಬ್ಯಾಟಿಂಗ್ ಕ್ಲಿಕ್ ಆದದ್ದು ಆಶ್ಚರ್ಯ. ಯಾಕಂತಂದರೆ ಪ್ರಿಡಾಮಿನೆಂಟ್ಲಿ ಹಾಗೆ ನಾವು GT ಅನ್ನು ಹೇಗೆ ಹೇಳ್ತೇವೆ, ಇವರು ಟಾಪ್ 3 ಮೇಲೆ ಹೆವಿ ಡಿಪೆಂಡ್ ಆಗಿದ್ದಾರೆ ಅಂತ, ಹಾಗೆಯೇ ಇವರು ಕೂಡ ರಾಜಸ್ಥಾನ್ ಕೂಡ ಟಾಪ್ 3 ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ರು. ಜೈಸ್ವಾಲ್, ವೈಭವ್ ಸೂರ್ಯವಂಶಿ, ಧ್ರುವ್ ಜುರೇಲ್. ಯಾಕಂತಂದರೆ ಇವ್ರದ್ದು ಮಿಡ್ಲ್ ಆರ್ಡರ್ ಅಂಥದ್ದೇನು ಕ್ಲಿಕ್ ಆಗಿರಲಿಲ್ಲ. ಈಗ ಹೆಟ್ಮೇರ್ ಅವ್ರನ್ನ ಕೂರಿಸಿದ್ದಾರೆ. ಪರಾಗ್ ಲಾಸ್ಟ್ ಮ್ಯಾಚಲ್ಲಿ ಒಂದು ಆ ಸಣ್ಣ ಝಲಕ್ ಕೊಟ್ಟಿದ್ರು. ಆ್ಯಕ್ಚುಲಿ ಒಂದು ನಿಯರ್ಲಿ 200 ಸ್ಟ್ರೈಕ್ ರೇಟಲ್ಲಿ ಲಾಸ್ಟ್ ಮ್ಯಾಚ್ ಅವರು ಒಂದು ಚಂದದ ಇನ್ನಿಂಗ್ಸ್ ಆಡಿದರು. ಎಲ್ಲಿ ಕೂಡ ಚೇಸ್ ಬೀಳದಾಗೆ ನೋಡಿಕೊಂಡಿದ್ರು ರಿಕ್ವೈರ್ಡ್ ರನ್ ರೇಟ್. ನಾನು ಮೆನ್ಷನ್ ಕೂಡ ಮಾಡಿದ್ದೆ. ಈಗ ಸಡನ್ನಾಗಿ ಬ್ರೋ ಪರಾಗ್ ಚಂದ ಆಡಿದ ಕೂಡಲೇ ಹೊಗಳೋದು ಇಲ್ಲ. ಲಾಸ್ಟ್ ಮ್ಯಾಚ್ ಇದು ವೀಡಿಯೋದಲ್ಲಿ ಬೇಕಾದ್ರೆ ನೋಡಿ, ನಾನು ಪರಾಗ್ ಹೇಳಿದ್ದೇನೆ, ಅವ್ರದ್ದು ಶಾರ್ಟ್ ಇನ್ನಿಂಗ್ಸ್ ಆದರೂ ಕೂಡ ಒಂದು ಚಂದ ಮಾಡಿ ಆಡಿದ್ದಾರೆ. 200 ಸ್ಟ್ರೈಕ್ ರೇಟಲ್ಲಿ ಆಡಿದ್ದಾರೆ. ಒಂದು ಇಂಪ್ಯಾಕ್ಟ್ ಇತ್ತು, ಇಂಟೆಂಟ್ ಇತ್ತು ಅಂತ. ಇವತ್ತು ಸಾಲಿಡ್ ಬ್ಯಾಟಿಂಗ್. ಐ ಆಮ್ ಸೋ ಹ್ಯಾಪಿ ಫಾರ್ ಪರಾಗ್. 90 ರನ್ ಹೊಡೆದ್ರು, 50 ಬಾಲಿಗೆ 90 ರನ್. 100 ಮಿಸ್ ಆಯಿತು ಅಂತ ನನಗೆ ಬೇಜಾರಾಯಿತು. ವೆಲ್ ಡಿಸರ್ವ್ಡ್ 100 ಆಗ್ತಾಯಿತ್ತು. ಯಾಕೆ ನನಗೆ ಅವರ ಶಾರ್ಟ್ಸ್ ಆ್ಯಂಡ್ ಟೈಮಿಂಗು ನಂಗೆ ಇಷ್ಟ. ಟೆಕ್ನಿಕಲಿ ಈಸ್ ಅ ಸಾಲಿಡ್ ಪ್ಲೇಯರ್, ಬಟ್ ಕನ್ಸಿಸ್ಟೆಂಟ್ ಕ್ರಿಕೆಟ್ ಬರ್ತಾನೇ ಇರಲಿಲ್ಲ ಅವ್ರದ್ದು. 2024 ಒಂದು ಸೀಸನ್ ಆ್ಯಕ್ಚುಲಿ ಒಂದು ರೇಂಜಿಗೆ ಚಂದ ಆಡಿದ್ದಾರೆ. 2023 2024 ಯಾವುದೋ ಒಂದು ಸೀಸನ್ ಫೈನಲಿ ಪರಾಗ್ ಇಸ್ ಬ್ಯಾಕ್. ಫೈನಲಿ ಪರಾಗಿಂದ ಆ ಒಂದು ಇಷ್ಟು ವರ್ಷ ನಂಬಿಕೆ ಇಟ್ಟದಕ್ಕೆ ಈಗ ಪರ್ಫಾರ್ಮ್ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ ನಾವು ಹೇಳಿದ್ದೆವು. ಅದಾದಮೇಲೆ ಲಾಸ್ಟ್ ಇಯರ್ ಮತ್ತೆ ಪುನಃ ಚೊಂಬೇಶ್ವರ ಆಗಿತ್ತು. ಈ ವರ್ಷ ಕೂಡ ಫಸ್ಟ್ ಹಾಫ್ ಆಫ್ ದ IPL ದೊಡ್ಡ ಚೊಂಬೇಶ್ವರ. ಬ್ಯಾಟಿಂಗ್, ನಾನು ಬರೀ ಬ್ಯಾಟಿಂಗ್ ಬಗ್ಗೆ ಮಾತಾಡ್ತಿರೋದು. ಅವರ ಬ್ಯಾಟಿಂಗಿಂದ ಏನು ರನ್ ಬಂದಿರಲಿಲ್ಲ. ಹೈಯೆಸ್ಟ್ ಲಾಸ್ಟ್ ಮ್ಯಾಚ್ ಅನಿಸ್ತದೆ 29-30 ಹೊಡೆದದ್ದೇ ಅವ್ರದ್ದು ಹೈಯೆಸ್ಟ್ ಸ್ಕೋರ್ ಅಂತ ಅಂದ್ಕೊಳ್ತೇನೆ. ಬಟ್ ಇವತ್ತು ಸಾಲಿಡ್. ಹೇಗೆ 2 ವಿಕೆಟ್ ಹೋದ್ಮೇಲೆ ಇವತ್ತು ಬೈ ದ ವೇ ಸ್ಟಾರ್ಕ್ ಇದ್ದರು. ಮಿಲ್ಲರ್ ಅವ್ರನ್ನ ಕೂರಿಸಿದ್ರು, ನಿಸ್ಸಂಕ ಅವ್ರನ್ನ ವಾಪಸ್ ಕರ್ಕೊಂಡ್ಬಂದಿದ್ರು. ನಿಸ್ಸಂಕ, ಸ್ಟಾರ್ಕ್ ಮತ್ತು ಜೇಮಿಸನ್. ಸೊ ಸ್ಟಾರ್ಕ್ ಜಯಸ್ವಾಲನ್ನು ಔಟ್ ಮಾಡಿದ್ದು. ಅಣ್ಣ ಬಾಲ್ ದಡ್ಡಂತ ಬಂದಾಗಿದೆ, ಮಿಸ್ ಆಯಿತು. ಎಜ್ಜಾಗಿ ರಿಟರ್ನ್ ಕ್ಯಾಚ್ ಸ್ಟಾರ್ಕ್ ಅವರಿಗೆ. ಅದಾದಮೇಲೆ ಇದು ಏನು ವೈಭವ್ ಸೂರ್ಯವಂಶಿ ಅವ್ರನ್ನ ಯಾರ್ಕರ್ ಲೆಂತಲ್ಲಿ ಜೇಮಿಸನ್ ಬೋಲ್ಡ್ ಮಾಡಿದ್ದು. ಮೇ ಬಿ ಬುಮ್ರಾ ಅವರು ಇದರಿಂದ ಏನೋ ಒಂದು ಎಲ್ಲರಿಂದ ಒಂದೊಂದು ಒಳ್ಳೇದು ಕಲಿಲಿಕ್ಕೆ ಆಗ್ತಾಯಿಲ್ಲ. ಬುಮ್ರಾ ಅವರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಎಂತ ಯಾರ್ಕರ್. ಈ IPL ಅಲ್ಲಿ ಬುಮ್ರಾ ಅವರಿಂದ ನಾವು ಯಾರ್ಕರ್ ಅಷ್ಟು ನೋಡಲಿಕ್ಕೆ ಸಿಗಲಿಲ್ಲ. ಇಲ್ಲದಿದ್ದರೆ ಬುಮ್ರಾ ಅವರು ಒಂದು 4 ಓವರಲ್ಲಿ ಅಟ್ಲೀಸ್ಟ್ 4 ಆದರೂ ಯಾರ್ಕರ್ ಹಾಕ್ತಾಯಿದ್ರು. ಈ IPL ಅಲ್ಲಿ ಅದು ಮಿಸ್ ಆಗಿದೆ. ಹೇಗೆ ಬೋಲ್ಡ್ ಮಾಡಿದರು. ಸೊ ಗಿಚ್ಚಿ ಎಂಥದೇ ಬ್ಯಾಟಿಂಗ್ ಪಿಚ್ ಇರಲಿ, ಏನೇ ಇರಲಿ, ಯಾರ್ಕರ್ ಲೆಂತ್ ಹಾಕಲಿಕ್ಕೆ ನಿಮಗೆ ಪಿಚ್ಚಿದ ಅಸಿಸ್ಟೆನ್ಸೇ ಬೇಡ. ಸೂಪರ್ ಯಾರ್ಕರ್ ಬಾಲಿಗೆ ವೈಭವ್ ಸೂರ್ಯವಂಶಿ ಅವರು ಡಮ್ ಅಂತ ಬೋಲ್ಡ್. ಅದಾದಮೇಲೆ ಧ್ರುವ್ ಜುರೇಲ್ ಅವರ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ ಮಾಡಿದಂಥ ರೀತಿ ಸಾಲಿಡ್. ಯಾರು ಪರಾಗ್ ಮತ್ತು ಧ್ರುವ್ ಜುರೇಲ್, ಎಸ್ಪೆಷಲಿ ಧ್ರುವ್ ಜುರೇಲ್ ಅವ್ರದ್ದು ಅಂದರೆ ಅಂಥದ್ದೇನು ದೊಡ್ಡ ಕಾಂಟ್ರಿಬ್ಯೂಷನ್ ಇರಲ್ಲ. 30 ಬಾಲಿಗೆ 42 ರನ್ ಹೊಡೆದಿದ್ದಾರೆ ಧ್ರುವ್ ಜುರೇಲ್. ಬಟ್ ಪರಾಗ್ ಎಲ್ಲಿ ಕೂಡ ರನ್ ರೇಟ್ ಡೌನೇ ಆಗಲಿಲ್ಲ, ದಡ ಬಡ ಅಂತ ಹೊಡಿತಾ ಹೋದರು. ನನಗೆ ಒಂದು ಅನ್ನಿಸ್ತಾ ಇರೋದು ಏನಂತಂದರೆ, ಧ್ರುವ್ ಜುರೇಲ್ ಅವರು ಔಟ್ ಆದಮೇಲೆ ಜಡೇಜಾ ಅವ್ರನ್ನ ಕಳಿಸುವಂತಹ ನೆಸೆಸಿಟಿ ಇತ್ತಾ? ಆಲ್ರೆಡಿ 14-15 ಓವರ್ ಆಗಿದೆ. ಯಾಕೆ ಜಡೇಜಾ ಅವ್ರನ್ನ ಕಳಿಸಿದ್ದು? ಅದಕ್ಕಿಂತ ಫೆರೇರಾ ಅವ್ರನ್ನ ಕಳಿಸಿದ್ರೆ ಇನ್ನೂ ಕೂಡ ಜಾಸ್ತಿ ಬಾಲ್ ಸಿಗ್ತೈತೆ ಅವರಿಗೆ ಆಡಲಿಕ್ಕೆ ಅಂತ. ಯಾಕಂತಂದರೆ ಫೆರೇರಾ ಅಣ್ಣ ಹೊಡೆದದ್ದು 14 ಬಾಲಿಗೆ 47 ರನ್. ಒಂದು 200-210 ಹೊಡಿಬೋದು ಅಂತ ಇದ್ದಂತಹ ರಾಜಸ್ಥಾನ 225 ಹೊಡಿಲಿಕ್ಕೆ ಫೆರೇರಾ ಕಾರಣ. ಲಾಸ್ಟಿಗೆ ಬಂದೊಂದ್ರು ಹೊಡೆದ್ರು ಸೀರಿಯಸ್ಲಿ 2 4s and 6 ಸಿಕ್ಸಸ್. 225 ರನ್ಗೆ 6 ವಿಕೆಟ್ ರಾಜಸ್ಥಾನ್. ಇದನ್ನು ಡಿಫೆಂಡ್ ಮಾಡ್ಬೋದಾ? ನೋಡಿ, ಡೆಲ್ಲಿ 2 ಹೀನಾಯ ಸೋಲಿನ ನಂತರ ಇವತ್ತು ಬರ್ತಾ ಇದ್ದದ್ದು. ಒಂದು 264 ಹೊಡೆದು ಸೋತರು ಪಂಜಾಬ್ ಕಿಂಗ್ಸ್ ಅಗೇನ್ಸ್ಟ್. ಎಂಥ ಕರ್ಮ ಮಾರ ಅಂತ. ಡೆಲ್ಲಿಗಿಂತ ಜಾಸ್ತಿ ತಲೆ ಚಚ್ಕೊಂಡದ್ದು ಯಾರು ಅಂತಂದರೆ ಇದು KL ರಾಹುಲ್ ಅವರು.
ಥರ್ಡ್ ಹೈಯೆಸ್ಟ್ ರನ್ ಒಂದು ಏನು ಬ್ರೆಂಡನ್ ಮೆಕಲಮ್ ಮತ್ತು ಅದಕ್ಕಿಂತ ಜಾಸ್ತಿ ಗೇಲ್ ಅವ್ರು ಹೊಡೆದು, ಗೇಲ್ 165 ಮತ್ತು ಮೆಕಲಮ್ ಸೆಕೆಂಡ್ ಹೈಯೆಸ್ಟ್. ಥರ್ಡ್ ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ IPL ಹಿಸ್ಟ್ರಿಯಲ್ಲಿ ಬಂದದ್ದು KL ರಾಹುಲ್ ಅವರ ಕಡೆಯಿಂದ. ಒಬ್ಬೊಬ್ಬ ಇಂಡಿಯನ್ ಅಂತ ಕನ್ಸಿಡರ್ ಮಾಡಿದರೆ ಹೈಯೆಸ್ಟ್ ಇಂಡಿಯನ್ ಯಾರು ಕೂಡ ಅಷ್ಟು ಹೊಡೆದಿಲ್ಲ. 152 ರನ್ ಒಬ್ಬನೇ ಹೊಡೆದು ಕೂಡ ಮ್ಯಾಚ್ ಸೋತೋಯ್ತಣ್ಣ ಅಂತ ಅವರಿಗೆ ಭಾರಿ ಬೇಜಾರಾಗಿರ್ಬೋದು. ಆ ಮ್ಯಾಚ್ ಸೋತಿದ್ರು. ಅದಾದಮೇಲೆ RCB ಅಗೇನ್ಸ್ಟ್ 75 ರನ್ನಿಗೆ ಆಲ್ ಔಟ್, ಅದು ಕೂಡ 8 ರನ್ನಿಗೆ 6 ವಿಕೆಟ್ ಹೋಗಿತ್ತು. ಅಂತ ಹೋಪ್ಲೆಸ್ ಅಂದರೆ 2 ತೀರಾ ಕೆಟ್ಟ ಡಿಫೀಟ್ ನಂತರ ಇವತ್ತು ಬರ್ತಾ ಇದ್ರು. ಒಂದು ಆ ಎಲ್ಲ ಕ್ರಿಟಿಕ್ಸಿಗೆ ಒಂದು ಉತ್ತರ ಕೊಡಬೇಕಿತ್ತಲ್ಲ, ಎಲ್ಲರ ಬಾಯಿ ಮುಚ್ಚಿಸ್ಬೇಕಿತ್ತಲ್ಲ. ವಾಟ್ ಅ ಚೇಸ್. ನಿಸ್ಸಂಕ ಮತ್ತು KL ರಾಹುಲ್ ಅವರು ಆಡಿದಂಥ ರೀತಿ, ಎಸ್ಪೆಷಲಿ ಪವರ್ ಪ್ಲೇಯಲ್ಲಿ ಅವರು ಏನು ಆರ್ಚರ್ ಮತ್ತು ಬರ್ಗರ್ ಅವರಿಗೆ ಮೈ ಗಾಡ್, ಬರ್ಗರ್ ಅವ್ರನ್ನ ಸ್ಯಾಂಡ್ವಿಚ್ ಮಾಡಿ ತಿಂದುಬಿಟ್ರು. ದೇವ, ಯಾರನ್ನು ಸಹ ಕೇರ್ ಮಾಡಲಿಲ್ಲ. ಎಸ್ಪೆಷಲಿ ನಿಸ್ಸಂಕ ಹೊಡೆದಂಥ ರೀತಿ ಸೂಪರ್. ನಿಸ್ಸಂಕ ಅವ್ರು ಹೊಡಿವಾಗ KL ರಾಹುಲ್ ಅವರು ಒಂಚೂರು ಹಿಂದೆ, ಆಯ್ತಣ್ಣ ನೀನು 50 ಹೊಡ್ಕೊ, ನೀನು ಔಟ್ ಆದಮೇಲೆ ಮತ್ತೆ ನಾನು ಶುರು ಹಚ್ಕೊಳ್ತೇನೆ ಅಂತ. ನಿಸ್ಸಂಕ ಅವರು 33 ಬಾಲ್ಗೆ 62 ರನ್, ಆಲ್ಮೋಸ್ಟ್ 200 ಸ್ಟ್ರೈಕ್ ರೇಟ್ ಅಂತ ಇಟ್ಕೊಳ್ಳುವ, 190 ಸ್ಟ್ರೈಕ್ ರೇಟ್, ಸರಿ, ಅವರು ಸೂಪರಾಗಿ ಆಡಿದರು. ಅದಾದಮೇಲೆ KL ರಾಹುಲ್ ಈಸ್ ಅ ಜೆಮ್ ಅಷ್ಟೇ. ಅಂದರೆ ಎವರ್ ರಿಲಯಬಲ್ ಪ್ಲೇಯರ್. ಆ ಮ್ಯಾಚ್ ಅವೇರ್ನೆಸ್ ಸೂಪರಾಗಿ ಉಂಟು. ಆ್ಯಂಡ್ ಕನ್ಸಿಸ್ಟೆಂಟಾಗಿ ಯಾವುದೇ ಟೀಮಿಗೆ ಹೋದರೂ ಕೂಡ ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಮಿನಿಮಮ್ 400-450 ರನ್ನ ಹೊಡಿತೇನೆ ಪ್ರತಿ ಸೀಸನಲ್ಲಿ ಅಂತ ಒಂದು ಗ್ಯಾರಂಟಿ ಕೊಡುವಂಥ ಆಟಗಾರ. 40 ಬಾಲ್ಗೆ 75 ರನ್ ಸಾಲಿಡ್. ಅದಾದಮೇಲೆ ಯಾರು ಕೂಡ ಇವತ್ತು ಡಬ್ಬಾ ಥರ ಆಡಲೇ ಇಲ್ಲ ಇದು DC ಪಾಲಿಗೆ. ನಿತೀಶ್ ರಾಣಾ ಅವರು ಬಂದರು, ಅವರೊಂದು 17 ಬಾಲಿಗೆ 33 ರನ್ ಹೊಡೆದ್ರು ಡೆಲ್ಲಿಗೆ. ಅದಾದಮೇಲೆ ಸ್ಟಪ್ಸ್ ಮತ್ತು ಆಶುತೋಷ್ ಶರ್ಮಾ, ದಯವಿಟ್ಟಿಗೆ ಕಮೆಂಟ್ ಸೆಕ್ಷನ್ ತಿಳಿಸ್ಬೇಕು, ಬ್ರೋ ಆಶುತೋಷ್ ಶರ್ಮಾ ನಿಮ್ಮ ಥರವೇ ಕಾಣ್ತಾರೆ ಅಂತ. ಅದೊಂದು ತುಂಬ ದೊಡ್ಡ ದಾರುಣ ಕತೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಜಾತ್ರೆಯಲ್ಲಿ ಅವ್ರು ನನ್ನ ಅಣ್ಣ ಆ್ಯಕ್ಚುಲಿ ಅವರು ಜಾತ್ರೆಯಲ್ಲಿ ಕಳೆದೋದ್ರು. ಕೊನೆಗೆ ಈಗ ನೋಡಿದರೆ ಅವರು ಡೆಲ್ಲಿಗೆ ಆಡ್ತಾ ಇದ್ದಾರೆ. ಜೆರಾಕ್ಸ್ ನನ್ನ ಥರವೇ ಕಾಣ್ತಾರೆ. ಒಂಚೂರು ನನ್ನಕ್ಕಿಂತ ಒಂಚೂರು ಮುಖ ಇನ್ನೂ ಕೂಡ ದಪ್ಪ ಉಂಟಂತ ಅಂದ್ಕೊಳ್ಬೋದು. ನನ್ನ ದೊಡ್ಡಣ್ಣ ಅವರು ಅವ್ರಿಗೆ ಆ್ಯಕ್ಚುಲಿ ಪ್ರೆಷರ್ ತುಂಬ ಅಂತ ಬ್ಯಾಟಿಂಗ್ ಅವಕಾಶ ಈ ಒಂದು ಸೀಸನಲ್ಲಿ ಅವರಿಗೆ ಸಿಕ್ಕಿರಲಿಲ್ಲ. ಈಗ ಡೇವಿಡ್ ಮಿಲ್ಲರ್ ಕೂಡ ಇಲ್ಲ. ಡೇವಿಡ್ ಮಿಲ್ಲರ್ ಇಲ್ಲದಿರುವುದರಿಂದಾಗಿ ಮ್ಯಾಚನ್ನು ಫಿನಿಷ್ ಮಾಡಲೇಬೇಕನ್ನುವಂಥ ಒಂದು ಪ್ರೆಷರ್ ಇತ್ತು. ಅವರು 15 ಬಾಲಿಗೆ 25 ರನ್, ಸ್ಟಪ್ಸ್ 11 ಬಾಲಿಗೆ 18 ರನ್. ಇನ್ನೂ ಕೂಡ 5 ಬಾಲ್ ಇರುವಾಗಲೇ ಡೆಲ್ಲಿ ವಿಕ್ಟ್ರಿ ಸಾಧಿಸಿತ್ತು. ಕೇವಲ 3 ವಿಕೆಟ್ ಹೋದದ್ದು, 7 ವಿಕೆಟ್ಗಳು ಆ್ಯಕ್ಚುಲಿ ಭರ್ಜರಿ ಜಯ ಅಂತಲೇ ಹೇಳ್ಬೋದು. ಈ ಒಂದು ಜಯದೊಂದಿಗೆ ಪ್ಲೇ ಆಫ್ ರೇಸಲ್ಲಿ ಇನ್ನೂ ಕೂಡ ಜೀವಂತವಾಗಿ ಇದ್ದಾರೆ DC. ನೋಡಿ, ರಾಜಸ್ಥಾನ್ ಅವರು ಅಂದರೆ ಮುಂಬೈದು ಅಪೋಸಿಟ್. ಮುಂಬೈಗೆ ಏನು ಹೇಳ್ತೇವೆ, ಇವರು ಫಸ್ಟ್ ಹಾಫ್ ಚೆಂದ ಆಡೋದಿಲ್ಲ, ಸೆಕೆಂಡ್ ಹಾಫಲ್ಲಿ ಕೈ ಅಂತ ಎದ್ದು ಬರ್ತಾರೆ ಅಂತ. ರಾಜಸ್ಥಾನ್ ಏನಂತಂದ್ರೆ ಫಸ್ಟ್ ಹಾಫ್ ಸೂಪರ್ ಇರ್ತದೆ, ಸೆಕೆಂಡ್ ಹಾಫ್ ಶುರುವಾದ ಕೂಡ ನಿಧಾನಕ್ಕೆ ಸೋಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಈ IPL ಅಲ್ಲೂ ಫಸ್ಟ್ 4 ಮ್ಯಾಚ್ ಗೆದ್ದಿದ್ರು, ಅದಾದಮೇಲೆ ಸೋಲಿನ ರುಚಿ ಕಾಣ್ತಾನೇ ಇದ್ದಾರೆ. ಈಗ ಕೂಡ ಏನು ಚಿಂತೆ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಬಂದಿಲ್ಲ ರಾಜಸ್ಥಾನಿಗೆ. ಬಟ್ ಇವರು ಯೂಶ್ವಲಿ ಸೆಕೆಂಡ್ ಹಾಫಲ್ಲಿ ಇವರ ಪ್ರದರ್ಶನ ಟೊಯ್ಕ್ ಅಂತ ಕೆಳಗೆ ಹೋಗ್ತದೆ ಆ್ಯಸ್ ಅ ಟೀಮ್. ಅದನ್ನು ಅವ್ರು ರೆಕ್ಟಿಫೈ ಮಾಡ್ಕೊಳ್ತಾರೆ ಇಲ್ಲೋ ಅಂತ ಮುಂದೆ ನೋಡುವ. ಆ್ಯಂಡ್ ಪ್ರೆಡಿಕ್ಷನ್ ಗೇಮ್ ಇವತ್ತು 3 ಜನ ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿದರೆ 225 ಅಂತ. ಯಾರು ಅಂತ ಅಂದರೆ ಅರ್ಜುನ್ ಮಲಿಕ್, ಇವರು RR 225 ಅಂತ ಪ್ರೆಡಿಕ್ಟ್ ಮಾಡಿದರು. ಕಂಗ್ರ್ಯಾಚುಲೇಷನ್ಸ್ ಅರ್ಜುನ್ ಅವರೇ. ಹಾಗೆಯೇ ವಿನಯ್ ಹೆಗಡೆ 225 ಅಂತ ಪ್ರೆಡಿಕ್ಟ್ ಮಾಡಿದರು. ಅದು ಎಡಿಟೆಡ್ ಬ್ರೋ. 10 ನೋಡಿ, ನಾನು ಕರೆಕ್ಟ್ 7ವರೆಗೆ ಉತ್ತರಗಳನ್ನು ನಾನು ಸ್ಕ್ರೀನ್ಶಾಟ್ ತೆಗೆದಿದ್ದೇನೆ. ಸೊ ಅದಕ್ಕಿಂತ ಮುಂಚೆ ಅವರು ಎಡಿಟ್ ಮಾಡಿದರು. ಸೊ ಡೋಂಟ್ ವರಿ, ಇದು 7ವರೆಗೆ ನಾನು ತೆಗೆದಿರುವಂತಹ ಸ್ಕ್ರೀನ್ಶಾಟು. ಹಾಗೆಯೇ ಐ ಆಮ್ ರುತ್ಲೆಸ್. ಎಸ್ ಬ್ರೋ, ಯು ಆರ್ ರುತ್ಲೆಸ್. ನೀವು 225 ಅಂತ ಪ್ರೆಡಿಕ್ಟ್ ಮಾಡಿದ್ದೀರಿ, ಸೂಪರ್. ನೀವು 3 ಜನ ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿದ್ದೀರಿ. ಹಾಗೆಯೇ ಹೈಯೆಸ್ಟ್ ಲೈಕ್ ಬಂದಿರುವ ಕಮೆಂಟ್ ನಿನ್ನೆಯ ವಿಡಿಯೋಗೆ ಯಾರು ಅಂತಂದರೆ ವೀರೇಶ್ ಅವರು ಏನು ಪ್ರೆಡಿಕ್ಟ್ ಮಾಡಿದ್ದು, ಅಂದರೆ ಇದು ಎಕ್ಸ್ಪೆಕ್ಟೆಡ್. ಸುಮಾರು ಜನ ಈ ಥರ ಕಮೆಂಟ್ ಹಾಕ್ತಾರೆ ಅಂತ ಗೊತ್ತಿತ್ತು. ಥರ್ಡ್ ಅಂಪೈರ್ ಅಲ್ಲ, ಥರ್ಡ್ ಕ್ಲಾಸ್ ಅಂಪೈರ್ ಅಂತ ಎಕ್ಸ್ಪೆಕ್ಟೆಡ್ ಕಮೆಂಟ್. ಇದಕ್ಕೆ 138 ಲೈಕ್ ಬಂದಿತ್ತು, ಸೂಪರ್. ನಾಳೆ 2 ಮ್ಯಾಚ್ ಉಂಟಲ್ಲ, ಶುಭ ಶನಿವಾರ. ಸರಿ, ನಾಳೆ ಸಿಗುವ. ನಮಸ್ಕಾರ.